भक्ताची या कामासाठी सोडले मी लाजरे, ಸಾಧುಚಿ या ಪ್ರೇಮसाठी सोडले मी लाजरे. ಇಟಂಗಿ ಮೇಲೆ ನಿಂತಹ ಬ್ರಹ್ಮಾಂಡ ನಾಯಕ ತನ್ನ ಭಕ್ತರ ಸಲುವಾಗಿ ನಾ ದೇವರ ಅಧೀನಿ ಅನ್ನುವುದನ್ನು ಮರೆತು ಏನೆಲ್ಲ ಕೆಲಸ ಮಾಡಿದ. ಸಾವಂತ ಮಾಳಿಯ ಹೊಲದಾಗ ಕಸ ತೆಗೆದ, ಗೋರಾ ಕುಂಬಾರನ ಸಲುವಾಗಿ ಗಡಿಗೆ ಮಾಡಿದ, ಕಬೀರದಾಸನ ಮನಿಯೊಳಗ ಅರಿಬಿ ನೇಯ್ದ, ಸಂತ ದಾಮಾಜಿ ಪಂತನ ಸಲುವಾಗಿ ಮಹಾರ ಆದ. ಮೀರಾಬಾಯಿ ಸಾಟಿ ಗೇತೋ ವಿಷ ಪ್ಯಾಲ, ಮೀರಾಬಾಯಿ ಸಲುವಾಗಿ ವಿಷ ಕುಡ್ದ. ರಾಜ್ಯ ಕನ್ಯಾ ಮೀರಾಬಾಯಿಗೆ ಜನ್ಮ ಕೊಟ್ಟ ತಾಯಿ ತಂದೆ ವಿಷ ಕೊಟ್ಟಿದ್ದರು. ಆ ವಿಷ ಕುಡ್ದ ಪರಮಾತ್ಮ. ಸಂತ ಜನಾಬಾಯಿ ಸಲುವಾಗಿ ಬೀಸಾನ ಬೀಸಿದ, ಮುಸುರಿ ತಿಕ್ಕಿದ. ದೇವರ ತನ್ನ ಭಕ್ತರ ಸಲುವಾಗಿ ನಾ ದೇವರ ಅಧೀನಿ ಅನ್ನುವುದನ್ನು ಮರೆತು ಏನೆಲ್ಲ ಕೆಲಸ ಮಾಡಿದ. ಸಂತರ ಶರಣರ ಭಕ್ತಿಗಾಗಿ ಪರಮಾತ್ಮ ಅಭಿಮಾನ ಇಲ್ಲದೆ ಅವರ ಮನೆಯಲ್ಲಿ ಆಳಾನ ಆಳಾಗಿ ದುಡದ. ಪುಣ್ಯಾತ್ಮರೇ, ಇಂತಹದೊಂದು ಪ್ರಸಂಗ ಸಂತ ದಾಮಾಜಿ ಪಂತ. ಸಂತ ದಾಮಾಜಿ ಪಂತನ ಸಲುವಾಗಿ ಆ ಇಟಂಗಿ ಮೇಲೆ ನಿಂತಹ ಪರಮಾತ್ಮ ಮಹಾರ ಆದ. ಇಂಥದೊಂದು ಅದ್ಭುತವಾದಂತಹ ಪ್ರಸಂಗ ಕೇಳಿದರೆ ಕಣ್ಣಲ್ಲಿ ನೀರ ಬರಬೇಕು. ಬಂಧುಗಳೇ, ವಿಡಿಯೋ ಕೊನೆವರೆಗೆ ನೋಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಪುಣ್ಯಾತ್ಮರೇ, ಭೀಕರವಾದಂತಹ ದುಷ್ಕಾಳ ಬಿದ್ದಿತು. 12 ವರ್ಷ ಮಳಿ ಇದ್ದಿದ್ದಿಲ್ಲ. ಕುಡಿಯುವುದಕ್ಕೆ ನೀರ ಇಲ್ಲ, ತಿನ್ನುವುದಕ್ಕೆ ಅನ್ನ ಇಲ್ಲ. ಅನ್ನ ಅನ್ನ ಅಂತ ಹೇಳಿ ಜನರದ ಜೀವ ಹೊಂಟಿತು. ಏನು ಮಾಡಬೇಕೆನ್ನುವುದು ಯಾರಿಗೂ ತಿಳಿವಲ್ಲದು. ಆ ಸಮಯದಾಗ ಮಂಗಳ ವೇಡೇಕ ಪಾಂಡುರಂಗನ ಭಕ್ತ ಇದ್ದ, ಸಂತ ದಾಮಾಜಿ ಪಂತ. ಬೀದರ ಬಾದಶಾಹನ ಕೈಯಾನ ಆಳ ಇದ್ದ. ಆ ದಾಮಾಜಿ ಪಂತನ ಹಂತೇಲಿ ಸಾವಿರ ಸಾವಿರ ಚೀಲ ಧಾನ್ಯ ಶಿಲ್ಲಕ ಇತ್ತು. ಗಂಗಾ ಮತ್ತು ಜಮುನಾ ಎನ್ನುವ 2 ಗೋಡಾವನ ತುಂಬಿದ್ದು ಇದ್ದು. ದಾಮಾಜಿ ಪಂತನು ಆ ಪ್ರಸಂಗ ನೋಡಿದ. ಅನ್ನ ಅನ್ನ ಅಂತ ಹೇಳಿ ಎಲ್ಲ ಜನರು ಊರ ಬಿಟ್ಟು ಹೋಗುತ್ತಾ ಇದ್ದರು. ದಾಮಾಜಿ ಪಂತನು ಒಂದು ಕ್ಷಣದಾಗ ನಿರ್ಣಯ ತಗೊಂಡ, ನನ್ನ ಹಂತೇಲಿ ಇದ್ದಂತಹ ಎಲ್ಲ ಧಾನ್ಯ ಕೊಟ್ಟ ಬಿಡಬೇಕು. ಈ ಅಪರಾಧ ನನ್ನ ಕೈಯಿಂದ ಆಯಿತು ಅಂದರ ಬಾದಶಾಹನ ಪರವಾನಗಿ ತಗೊಳ್ಳದ ಈ ಕೆಲಸ ಮಾಡಿದರ ಪಾಸಿ ಆಗಬಹುದು. ಆದರೂ ದಾಮಾಜಿ ಪಂತ ವಿಚಾರ ಮಾಡಿದ, ಒಬ್ಬ ದಾಮಾಜಿನ ಜೀವ ಹೋದರ ಹೋಗಲಿ, ಸಾವಿರ ಸಾವಿರ ಜನರು ಬದುಕಬೇಕು. ಇದಕ್ಕೆ ಶುದ್ಧ ಪಾರಮಾರ್ಥ ಅಂತಾರು. ಪುಣ್ಯಾತ್ಮರೇ, ಪಾರಮಾರ್ಥ ಅನ್ನುವುದು ಎದಕ್ಕೆ? ನುಸ್ತಾ ಮಾಲಿ ಹಾಕೊಳ್ಳುವುದು, ಪಂಡರಪುರ ವಾರಿ ಮಾಡುವುದು. ಹಸಿದವರು, ನೀರಡಿಸಿದವರು ನಮ್ಮ ಹಂತೆಯಲ್ಲಿ ಬಂದರ ಅವರನ್ನು ಕಂಡಾಗ ನಮ್ಮಲ್ಲಿ ದಯಾ ಬರಲಿಲ್ಲಂದರ ನಾವು ಹಾಕಿರುವ ಮಾಲಿ, ನಾವು ಹಚ್ಚುವ ಗಂಧ ಏನು ಕೆಲಸದ್ದು ಇಲ್ಲ. ಸರ್ವಾಂಬುತಿ ದಯಾ ಸಂತ ಮನಾವೇ ಐಶಿಯ. ಸಂತರು ಅಂತ ಯಾರಿಗೆ ಅನ್ನಬೇಕಂದರ ಸಂತ ತೋಚಿ ಜಾನ ಜಗಿ, ದಯಾ ಕ್ಷಮಾ ಜಾಚೆ ಅಂಗಿ. ದಾಮಾಜಿ ಪಂತ ನಿರ್ಣಯ ತಗೊಂಡ, ದಾಮಾಜಿ ಒಬ್ಬ ಪಾಸಿ ಹೋದರ ಹೋಗಲಿ, ಸಾವಿರ ಸಾವಿರ ಜೀವ ಬದುಕಬೇಕು. ಹಳ್ಳಿ ಹಳ್ಳಿಗೆ ಎಲ್ಲ ಕಡೆ ಡಂಗರ ಕೊಟ್ಟರು. ಉಪವಾಸ ಇರಬೇಡ್ರಿ, ನನ್ನ ಮಂಗಳ ವೇಡಕ್ಕೆ ಬರ್ರಿ, ಬೇಕಾಗುವಷ್ಟ ಧಾನ್ಯವನ್ನ ಒಯ್ರಿ. ಸಾವಿರ ಸಾವಿರ ಜನರ ಗುಂಪ ಬತ್ತು ಗಂಗಾ ಮತ್ತು ಜಮುನಾ ಎನ್ನುವ 2 ಗೋಡಾವನ ತೆರೆದ ಬಿಟ್ಟರು. ಎಲ್ಲ ಜನರು ಧಾನ್ಯ ಹುಡುಗಿ ಒಯ್ದರು. ಅಷ್ಟರಾಗ ಬೀದರದ ಬಾದಶಾಗ ಸುದ್ದಿ ಮುಟ್ಟಿತು. ದಾಮಾಜಿ ನನ್ನ 1000 ಚೀಲ ಧಾನ್ಯ ಜನರಿಗೆ ಹಂಚಿಬಿಟ್ಟಾನು. ನನ್ನ ಕೆಲಸಗಾರ ನಂದು ಲುಸ್ಕಾನ ಮಾಡಿದಾನು. ಹುಕುಂ ತೆಗೆದ ಬಾದಶಾಹ, ಎಲ್ಲಿ ಸಿಗುತ್ತಾನು ಅಲ್ಲಿ ದಾಮಾಜಿನ ಹಿಡಿರಿ, 2 ಕೈಯಿಗೆ ಬೇಡಿ ಹಾಕರಿ, ನನ್ನ ಮುಂದ ತಂದ ನಿಲ್ಲಿಸರಿ. 4 ಸಿಪಾಯಿನ ಕಳಿಸಿದ. ಮಂಗಳ ವೇಳೆಕ ಪೊಲೀಸ ಪಾರ್ಟಿ ಬಂದಿತು. ಮದ್ದಿನ ವ್ಯಾಳೆ ಇತ್ತು. ದಾಮಾಜಿ ಪಂತ ಊಟಕ ಕುಂತಿದ್ದ. ಅಷ್ಟರಾಗ ಬಾಗಲ ಬಾರಿಸಿದರು.
ಪೊಲೀಸರು. ದಾಮಾಜಿ ಪಂತನ ಪತ್ನಿ ಬಾಗಲ ತೆರೆದಳು. ಎಲ್ಲಿ ಅದಾನು ದಾಮಾಜಿ? ಆ ತಾಯಿ ಹೇಳಿದಳು, ಊಟಕ್ಕೆ ಕುಂತಾರು, ನಮಗೇನು ಗೊತ್ತು ಇಲ್ಲ, ಕರೀರಿ ಹೊರಗ. ದಾಮಾಜಿ ಶಬ್ದ ಕೇಳಿದ. ಬಾಯಿತನ ಒಯ್ದಂತಹ ತುತ್ತ ತೆಳಗ ಇಟ್ಟ. ಎರಡು ಕೈಯ ಜೋಡಿಸಿ ಹೊರಗ ಬಂದ. ಏನು ಆಜ್ಞೆ ಐತಿ? ಬಾದಶಾಹ ಬರದಂತ ಹುಕುಮ ತೋರಿಸಿದರು. ಎಲ್ಲಿ ಸಿಗತಾನ ಅಲ್ಲಿ ದಾಮಾಜಿನ ಹಿಡಿರಿ, ಎರಡು ಕೈಯಿಗೆ ಬೇಡಿ ಹಾಕರಿ, ನನ್ನ ಮುಂದ ತಂದ ನಿಲ್ಲಿಸರಿ. ಪೊಲೀಸರಿಗೆ ದಾಮಾಜಿ ಪಂತ ಹೇಳ್ತಾನು, ಯಾವ ದಾಮಾಜಿ ಸರ್ಕಾರದ ಧಾನ್ಯ ಎಲ್ಲ ಜನರಿಗೆ ಹಂಚಿದ? ಯಾವ ದಾಮಾಜಿ ಸರ್ಕಾರದ ಲುಸ್ಕಾನ ಮಾಡಿದ? ಯಾವ ದಾಮಾಜಿ ಸಲುವಾಗಿ ಈ ಹುಕುಮ ತೆಗೆದರು? ಯಾವ ದಾಮಾಜಿಗೆ ಹಿಡ್ಕೊಂಡು ಹೋಗುದಕ್ಕ ನೀವು ಬಂದಿರಿ? ಆ ದಾಮಾಜಿ ನಿಮ್ಮ ಮುಂದ ನಿಂತಾನು, ತಗೋರಿ, ಹಾಕರಿ ಬೇಡಿ, ತಗೊಂಡು ನಡ್ರಿ. ಪೊಲೀಸರು ಎರಡು ಕೈಯಿಗೆ ಬೇಡಿ ಹಾಕಿದರು, ತಗೊಂಡು ಹೊಂಟರು. ಅಷ್ಟರಾಗ ದಾಮಾಜಿ ಪಂತನ ಪತ್ನಿ ಅಡ್ಡ ಬಂದಳು. ಪೊಲೀಸರಿಗೆ ಕೈ ಜೋಡಿಸಿ ಅಂತಾಳು, ನನ್ನ ಪತಿ ಗುನ್ನಾ ಮಾಡಿಲ್ಲ, ನನ್ನ ಪತಿ ಅಪರಾಧ ಮಾಡಿಲ್ಲ, ನಮ್ಮ ಸ್ವಾರ್ಥಕ್ಕಾಗಿ ಏನೂ ಮಾಡಿಲ್ಲ, ಹಸಿವನ್ನ ಸಹಿಸಲಾರದಕ್ಕ ಹಂಚಿದಾರು, ಧಾನ್ಯವನ್ನ ಒಯ್ದಂತಹ ಜನರಿಗೆ ಅಂತಾಳು, ನನ್ನ ಪತಿನ ಬೇಡಿ ಹಾಕೊಂಡು ತಗೊಂಡು ಹೊಂಟಾರು, ಯಾರಾದರೂ ನಿಲ್ಲಿಸರಿ. ಯಾರು ಮುಂದ ಬರಲಿಲ್ಲ. ಆ ಸಮಯದಾಗ ದಾಮಾಜಿ ಪಂತನ ಪತ್ನಿ ಕೊಳ್ಳಾಗ ಇದ್ದಂತಹ ಆಭರಣ ಕೊಡುವುದಕ್ಕ ಹೋದಳು. ಈ ಆಭರಣ ತಗೋರಿ, ನನ್ನ ಪತಿನ ಬಿಡ್ರಿ, ಬಾದಶಾಹನ ಆದೇಶ ಐತಿ, ನಾವು ನಮ್ಮ ಕೆಲಸ ಮಾಡಬೇಕು ಅಂದಾಗ ದಾಮಾಜಿ ಪಂತನ ಪತ್ನಿ ಹೇಳ್ತಾಳು, ನನ್ನ ಪತಿಗೆ ನೀವು ಪಂಡರಪುರ ಮ್ಯಾಗಿಂದ ತಗೊಂಡು ಹೋರಿ. ಆ ಇಟಂಗಿ ಮೇಲೆ ನಿಂತಹ ಬ್ರಹ್ಮಾಂಡ ನಾಯಕ ನೋಡಲಿ ನಿನ್ನ ಭಕ್ತರಿಗೆ ಈ ಜಗತ್ತಿನಲ್ಲಿ ಯಾವ ರೀತಿ ಬಕ್ಷಿಸ ಸಿಗತೈತಿ. ಸಂತ ಜನಾಬಾಯಿ ಹೇಳ್ತಾಳು, ದುಂದ ಜಾಲ ತುಜಾ ದರ್ಬಾರ್, ದುಂದ ಜಾಲ ತುಜಾ ದರ್ಬಾರ್. ಹೇ ಪರಮಾತ್ಮ, ನಿನ್ನ ನಂಬಿದವರಿಗೆ ಯಾರಿಗೆ ಸುಖದಾಗ ಇಟ್ಟಿದಿ ನೀನು? ಪಾಂಡುರಂಗನ ಅಂಗಳದೊಳಗ ನಿಂತು ಸೊಂಟಕ್ಕ ಸೆರಗ ಸುತ್ತಿ ಕೇಳ್ತಾಳು, पुण्यवंत पाताळ लोकी नेला, दरिद्री तो भाग्यवान केला, चोरट्याचा बहुमान वाढविला, ಕೀರ್ತಿವಾನಾचा ಅಪಮಾನ ಕೇಳ. ಪಾಂಡುರಂಗ, ಇದೆಂತ ನಿನ್ನ ನ್ಯಾಯ? ಆವಾಗ ಪೊಲೀಸರು ಹೇಳಿದರು, ಪಂಡರಪುರ ಮ್ಯಾಗಿಂದ ತಗೊಂಡು ಹೋಗುತ್ತೀವು. ಪೊಲೀಸರು ದಾಮಾಜಿನ ತಗೊಂಡು ಪಂಡರಪುರಕ್ಕ ಬಂದರು. ಚಂದ್ರಭಾಗ್ಯದ ಜಳಕ ಮಾಡಿದರು. ದಾಮಾಜಿ ಪಂತ ನಗರ ಪ್ರದಕ್ಷಿಣ ಹಾಕಿದರು. ಆಮೇಲೆ ಗುಡಿ ಒಳಗ ಬಂದರು. ಆ ಗರುಡ ಕಂಬಕ್ಕ ಭಕ್ತಿ ಭಾವದಿಂದ ತೆಕ್ಕಿ ಬಿದ್ದರು. ಆ ಪಾಂಡುರಂಗನ ಮುಂದ ನಿಂತು ಕಣತುಂಬ ನೋಡಿದರು. ಪಾಂಡುರಂಗ, ದೊಡ್ಡ ಗುನ್ನ ಮಾಡಿದೇನು, ಕೊನೆಯ ಭೇಟಿ ಐತಿ. ಇನ್ನ ಮುಂದ ದಾಮಾಜಿ ಪಂಡರಪುರಕ್ಕ ನಿನ್ನ ಭೇಟಿಗೆ ಎಂದೂ ಬರುವುದಿಲ್ಲ. ಯಾಕಂದರ ಬಾದಶಾ ನನಗಾಗಿ ಪಾಸಿಯ ಶಿಕ್ಷಾ ತಯಾರಿ ಮಾಡಿದಾನು. ಪಾಂಡುರಂಗ, ನನ್ನ ಕೊನೆಯ ನಮಸ್ಕಾರ. ಅಷ್ಟರಲ್ಲಿ ದಾಮಾಜಿನ ಗುಡಿ ಒಳಗಿಂದ ಹೊರಗ ತೆಗೆದರು. ರುಕ್ಮಿಣಿ ಮಾತೆಗ ದುಃಖ ತಡ್ಕೋಲಾಕ ಆಗಲಿಲ್ಲ. ಅದು ಎಂತಹ ದೇವರು, ಅದು ಎಂತಹ ಭಕ್ತ. ಭಕ್ತಗ ಗಲ್ಲಿಗೆ ಏರಿಸವ್ರದಾರು, ದೇವರು ಇನ್ನು ಗುಡಿ ಒಳಗ ನಿಂತಾನು. ಪಾಂಡುರಂಗ ಹೇಳ್ತಾನು, ರುಕ್ಮಿಣಿ, ನಂದ ಒಬ್ಬಂದ ಏನೂ ಕೆಲಸ ಇಲ್ಲ, ನೀ ಬರಬೇಕು ಜೊತೆಯಲ್ಲಿ. ಎಷ್ಟ ಧಾನ್ಯ ಹಂಚಿದ ಅಷ್ಟ ಬಿಲ್ಲ ತುಂಬುವ ಸಲುವಾಗಿ ಲಕ್ಷ್ಮಿ ರೊಕ್ಕ ಬೇಕು. ರುಕ್ಮಿಣಿ ಮಾತಾ ಬರುವುದಕ್ಕೆ ತಯಾರಾದಳು. ಆ ಸಮಯದಾಗ ಭಕ್ತಿಗಾಗಿ ಹುಚ್ಚ ಆದಂತಹ ಪರಮಾತ್ಮ ಇಟಂಗಿ ಮೇಲಿಂದ ಕೆಳಗ ಇಳಿದ. ದಾಮಾಜಿ ಪಂತನ ಸಲುವಾಗಿ ಯಾವ ರೀತಿ ಹೊಂಟ ಅಂದ್ರ, ಜಾಲ ಮಹಾರ पंढरीनाथ, काय सांगू या देवाची मात, ಜಾಲ ಮಹಾರ पंढरीनाथ. ದಾಮಾಜಿ ಪಂತನ ಸಲುವಾಗಿ ಮಹಾರ ಆದ. ಮೊಳಕಾಲತನ ದೋತರ, ತೆಲಿಗಿ ಟಾವೆಲ, ಕೈಯಾಗ ಬಡಿಗಿ, ಹೆಗಲ ಮ್ಯಾಲೆ ಕಂಬಳಿ, ಸೊಂಟಕ ಒಂದು ಚೀಲ, ಚೀಲದಾಗ ಲಕ್ಷ್ಮಿನ ಹಾಕಿದ ಬಿಲ್ಲ ತುಂಬುವುದಕ್ಕಾಗಿ. ಪಂಡರಪುರದಂದ ಹೊಂಟ. ಜಾಲ ಮಹಾರ पंढरीनाथ,
काय सांगू या देवाची मात. नेसला मलिन चिंदोटी हातामध्ये घेतली काठी. ज्या सुखा कारणे देव वेडावला वैकुंठ सोडोनी ಸಂತ ಸದನಿ ರಾಯಿಲ್ಲ. ಯಾವ ಸುಖಕ್ಕಾಗಿ ಭಗವಂತ ಹುಚ್ಚು ಆಗ್ಯಾನು ಅಂದರ ಭಕ್ತಿಗಾಗಿ. ಒಂದು ಕಡೆ ಶರಣರು ಹೇಳ್ತಾರು, ನಾದ ಪ್ರಿಯ ಶಿವನೆಂದರೆ ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂದರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಏನು ಅರೆ ಆವಿಷ್ಯವಾಯಿತು. ವೇದವ ಓದಿದ ಬ್ರಾಹ್ಮಣನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇಂತಹ ಭಕ್ತಿ ಪ್ರಿಯವಾದಂತಹ ಪರಮಾತ್ಮ ಭಕ್ತರ ಸಲುವಾಗಿ ಯಾವ ಯಾವ ರೀತಿ ಕೆಲಸ ಮಾಡುತ್ತಾನೋ ಹೇಳಲಾಕ ಬರುವುದಿಲ್ಲ. ಮನಕೊಂಡು ಭಕ್ತಿ ಮಾಡಿದರೆ ಕುಂತು ಕೇಳುವನು, ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನು, ನಿಂತು ಭಕ್ತಿ ಮಾಡಿದರೆ ಕುಣದಾಡಿ ಕೇಳುವನು, ಕುಣದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪುಕೊಳ್ಳುವನು. ಇಂತಹ ಪರಮಾತ್ಮ ದಾಮಾಜಿನ ಭಕ್ತಿಗಾಗಿ ಮಹಾರ ಆದ. ಬಾದಶಾಹನ ದರಬಾರದೊಳಗ ಬಂದು ನಿಂತ, ಒಳಗ ಬಿಡಲಿಲ್ಲ. ಯಾರು ನೀನು, ಎದಕ್ಕ ಬಂದಿದೆ ಅಂತ ಕೇಳಿದರು. ಬಾದಶಾಹಗ ಭೇಟಿ ಆಗಬೇಕು, ವಿಟು ಮಹಾರ್ ಅಂತ ನನ್ನ ಹೆಸರು. ದಾಮಾಜಿ ಪಂತನ ಆಳ ಇದ್ದೆನು, ದಾಮಾಜಿ ಪಂತನ ಸುದ್ದಿ ತೋಂಡ ಬಂದಿದೆನು. ಪಾದದ ಪರವಾನಗಿ ಜಗತ್ತು ನತಮಸ್ತಕನಾಗತೈತಿ. ಒಳಗ ಯಾರ ದರ್ಶನಕ್ಕಾಗಿ 4 ತಾಸ 10 ತಾಸ ಸಾಲಾಗಿ ನಿಂದಿರಬೇಕಾಗತೈತಿ. ಆವಾಗ ಕಣ್ತುಂಬ ನೋಡಲಾಕ ಸಿಗುತ್ತಾನು ಆ ಬ್ರಹ್ಮಾಂಡ ನಾಯಕ. ಬಂಧುಗಳೇ, ಆ ಪರಮಾತ್ಮ ಬೀದರದ ಬಾದಶಾಹನ ದರಬಾರದಾಗ 2 ಕೈಯ ಜೋಡಿಸಿ ನಮಸ್ಕಾರ ಮಾಡಿದ. ಭಕ್ತರ ಸಲುವಾಗಿ, ದಾಮಾಜಿ ಪಂತನ ಸಲುವಾಗಿ ನಮಸ್ಕಾರ ಮಾಡಾನ. ಬಾದಶಾಹ ಕೇಳ್ತಾನು, ಯಾರು ನೀನು? ಸರ್ಕಾರ್ ವಿಟು ಮಹಾರ್ ಅಂತ ನನ್ನ ಹೆಸರ. ಪಂಡರಪುರದಾಗ ಇರಾಮ, ದಾಮಾಜಿನ ಆಳ ಇದ್ದೆನು. ಏನೂ ತಿಳಿವಲ್ಲದು ಬಾದಶಾಹಗ. ಎದಕ್ಕ ಬಂದಿದೆ ಅಂದ. ಸೊಂಟದಾಂದ ಒಂದು ಚೀಟಿ ತೆಗೆದು ಬಾದಶಾಹನ ಮುಂದು ಒಗದ. ಯಾನ ಬರ್ದಿದ್ರು ಆ ಚೀಟಿಯಾಗ, ನಮ್ಮ ಪಂಡರಪುರದಾಗ ದೊಡ್ಡ ದುಷ್ಕಾಳ ಬಿದ್ದಿತು. ಧಾನ್ಯ ಎಲ್ಲ ತುಟ್ಟಿ ಆಯಿತು. ಅನ್ನ ಇಲ್ಲದಕ್ಕ ಜನರು ಮರಗಲತ್ತರು. ಸರ್ಕಾರದ ಲಾಭಕ್ಕಾಗಿ ಧಾನ್ಯ ಎಲ್ಲ ಮಾರಿಬಿಟ್ಟಿವು. ರೊಕ್ಕ ತಗೊಂಡು ಬಂದಿದ್ದೇನು, ಸ್ವೀಕಾರ ಮಾಡಬೇಕು, ಹೊಳ್ಳಿ ಪಾವತಿ ಕಳಿಸಬೇಕು. ತೆಳಗ ದಾಮಾಜಿ ಪಂತನ ಸಹಿ. ಬಾದಶಾಹ ಅಂದ, ರೊಕ್ಕ ಎಲ್ಲಿದಾವು? ರೊಕ್ಕ ಎಲ್ಲಿದಾವು ಅಂದಾಗ ಮಹಾರ ವೇಷದಾಗ ಇದ್ದಂತಹ ಬ್ರಹ್ಮಾಂಡ ನಾಯಕ ಸೊಂಟದಾಂದ ಬಟವಾ ತೆಗೆದು ಬಾದಶಾಹನ ಮುಂದ ಸುರುವಿದ. ರೊಕ್ಕದ ದಿಗ್ಗ ಬಿತ್ತು. ಬಾದಶಾಹನು ಕಣ್ಣು ಕುಕ್ಕಲತ್ತು. ರೊಕ್ಕ ನೋಡಿ 10 ಜನರನ್ನ ಎಣಸುದಕ್ಕ ಹಚ್ಚಿದ. ಸಾಕಾಗುವಷ್ಟು ರೊಕ್ಕವನ್ನ ಎಣಸೊಂಡ. ಬಾದಶಾಹ ರೊಕ್ಕ ಎಣಸೊಂಡು ಪಾವತಿ ಕೊಟ್ಟ ಬಿಟ್ಟ. ರೊಕ್ಕ ಮುಟ್ಟ್ಯಾವಂತ ಹೇಳಿ ಪಾವತಿ ತಗೊಂಡು ನಿರೋಪ ತಗೊಂಡು ಹೋಗಿಬಿಟ್ಟ ಪರಮಾತ್ಮ. ಅಷ್ಟರಾಗ ದಾಮಾಜಿ ಪಂತನ ತಗೊಂಡು ಪೊಲೀಸ ಪಾರ ಬಂತು. ಬಾದಶಾಹ ಪೊಲೀಸರಿಗೆ ಕೇಳ್ತಾನ, ದಾಮಾಜಿನ ಯಾಕೆ ತಗೊಂಡು ಬಂದಿರಿ? ಒಬ್ಬರು ಹೇಳಿದರು, ನಿಮ್ಮ ಆಜ್ಞೆ ಇತ್ತು ಹೇ ದಾಮಾಜಿ, ನೀನು ಹೇಳುವುದಿತ್ತು, ರೊಕ್ಕ ಕಳಿಸಿಕೊಟ್ಟಿನಿ ಅಂತ. ದಾಮಾಜಿ ಅಂತಾನು, ರೊಕ್ಕ ಕೊಟ್ಟವರು ಯಾರು? ಯಾರು ತಗೊಂಡು ಬಂದಿದ್ದರು? ನಿನ್ನ ಆಳ ಪಂಡರಪುರದಾಗ ಇರಾವ, ವಿಟು ಮಹಾರ್ ಅಂತ ಅವನ ಹೆಸರ. ಎಂತಹ ಮನುಷ್ಯ ಇದ್ದ ಅವ. ನಮಸ್ಕಾರ ಮಾಡಿ ಎಲ್ಲ ರೊಕ್ಕವನ್ನ ಕೊಟ್ಟು ಪಾವತಿ ತಗೊಂಡು ಹೋದ. ದಾಮಾಜಿ ಪಂತಗ ಮೈ ಮೇಲೆ ಬೆವರ ಬಂತು. ದಾಮಾಜಿ ಅಂತಾನು, ಪಾಂಡುರಂಗ, ಮಹಾರ್ ಆದಿ ನನ್ನ ಸಲುವಾಗಿ, ನನಗಾಗಿ ಬಾದಶಾಹನ ದರಬಾರದಾಗ ನಮಸ್ಕಾರ ಮಾಡಿದಿ ಪರಮಾತ್ಮ. ಜಾಲ ಮಹಾರ पंढरीनाथ, काय सांगू या देवाची मात. नेसली मलिन चिंदोटी हातामध्ये घेतली काठी. करी जोहार दरबारात, झाला महार पंढरीनाथ. ಧಾಮಾಜಿ ಬಾದಶಾಹ ಹೇಳ್ತಾನು, ಸರ್ಕಾರ ಅವ ಮಹಾರ್ ಇದ್ದಿದ್ದಿಲ್ಲ,
ನನ್ನ ಪರಮಾತ್ಮ ಪಾಂಡುರಂಗ ಇದ್ದ. ದಾಮಾಜಿ ಪಂತ ನಿಂತಲೇನೆ ರಾಜೀನಾಮಾ ಬರದ ಬಾದಶಾಹನ ಕೈಯಾಗ ಕೊಟ್ಟ ಹೇಳ್ತಾನು, ಈ ಹೊಟ್ಟೆಯ ತುಂಬು ಸಲುವಾಗಿ ನಿನ್ನ ಚಾಕರಿ ಮಾಡಿದೆನು. ಇನ್ನು ಉಳಿದಂತಹ ಆಯುಷ್ಯ ಆ ಪಾಂಡುರಂಗನ ಭಜನೆಯಲ್ಲಿ ನಾಮಸ್ಮರಣೆಯಲ್ಲಿ ಕಳೆಯಬೇಕು. ಅದಕ್ಕ ಬಂಧುಗಳೇ ಸಂತರು ಹೇಳ್ತಾರು, ಭಾವ ಬುಖೇಲ ಹರಿ ಕರಿತೋ ಭಕ್ತಾಚಿ ಚಾಕರಿ. ಆ ಪರಮಾತ್ಮಾಗ ನಮ್ಮ ರೊಕ್ಕ, ನೈವೇದ್ಯ, ಉದ್ಕಡ್ಡಿ, ತೆಂಗಿನಕಾಯಿ ಏನೂ ಬೇಕಾಗಿಲ್ಲ. ಶುದ್ಧ ಅಂತಃಕರಣ ಭಾವ ಹೊಂದಿದ್ದರೆ ಸಾಕು. ಅಂತಹ ಭಕ್ತಿ ದಾಮಾಜಿ ಪಂತಂದು. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಜಯ ಜಯ ರಾಮಕೃಷ್ಣ ಹರಿ.